ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ರೇಖಿ ಬಿಫೋರ್ ಹೇಗಿದ್ದೆ ಅಂದರೆ, ನಾನು ಚೈಲ್ಡ್ಹುಡ್ ಡೇಸಿಂದಲೂ ಸ್ವಲ್ಪ ಸಾಫ್ಟು, ಮತ್ತು ಏನು ಅಂದರೆ ನನಗೆ ಯಾರು ಏನಂದ್ರೂ ತಿರುಗಿಸಿ ಮಾತಾಡೋದು ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಅಮ್ಮ ಟೀಚ್ ಮಾಡ್ತಿದ್ರು ನಮಗೆ, ಏನು ಮಾತಾಡಬಾರ್ದು, ಜಗಳ ಮಾಡಬಾರ್ದು, ಸುಮ್ಮನಿರಬೇಕು ಅನ್ನೋ ಥರ ಭಯನೂ ಇರ್ತಿತ್ತು. ಒಂದು ಕಡೆ ಅವ್ರು ಹೇಳಿದ್ದಾರೆ ಅನ್ನೋ ನಂಬಿಕೆ, ನಾವು ಅದನ್ನೇ ಪಾಲಿಸ್ತಾ ಇದ್ದೆ. ನಾನು ಹೆಚ್ಚು ಅದೇ ಥರ ಪಾಲಿಸೋದ್ರಿಂದ ನಾನು ಅದೇ ದೊಡ್ಡವಳಾದರೂ ಅದನ್ನೇ ಕ್ಯಾರಿ ಮಾಡ್ತಾ ಬಂದೆ. ನಾನು ಅಲ್ಲಿ ಅಮ್ಮನ ಮನೆಯಲ್ಲಿ ಚಿಕ್ಕವಳಿದ್ದೆ, ಅದನ್ನು ಕ್ಯಾರಿ ಮಾಡಿದ್ರೂ ನಡೀತಾ ಇತ್ತು. ಏನು ಯಾರಿಗೂ ಏನು ಅಂದೇನೆ ಸುಮ್ಮನೆ ಅನ್ನಿಸ್ಕೊಂಡು, ನಂದು ಏನಾರು ತಪ್ಪಿದ್ರು ತಪ್ಪು ಅನ್ನೋಕ್ಕೂ ನನಗೆ ಧೈರ್ಯ ಇರ್ತಿರಲಿಲ್ಲ. ತಪ್ಪು ಸರಿನ ವಿಶ್ಲೇಷಣೆನೂ ಮಾಡ್ತಾ ಇರಲಿಲ್ಲ. ಪೇರೆಂಟ್ಸ್ ಹೇಗೆ ಹೇಳ್ತಾರೋ ಕೇಳೋ ಅಭ್ಯಾಸ ನನಗೆ. ಅದನ್ನೇ ಕ್ಯಾರಿ ಮಾಡ್ತಾ ನಾನು ಮದುವೆ ಆದಮೇಲೂ ಕೂಡ ಅದೇ ಥರ ನಾನು ನಡ್ಕೊಳಕ್ಕೆ ಶುರು ಮಾಡಿದೆ. ಇಲ್ಲಿ ಬಂದಮೇಲೆ ಹೇಗೆ ಅಂದರೆ, ಹಸ್ಬೆಂಡ್ ಹೇಗೆ ಹೇಳ್ತಾರೋ ಕೇಳೋದು, ಯಾವುದನ್ನು ನಾನು ನೋಡ್ತಾ ಇರಲಿಲ್ಲ ವಿಷಯನ. ಏಕೆಂದರೆ ಜವಾಬ್ದಾರಿಗಳಿರುತ್ತೆ, ಅದನ್ನು ಹೇಗೆ ನಾನು ನಿಭಾಯಿಸಬೇಕು ಆ ಥರ ಎಂತನೂ ನಾನು ವಿಶ್ಲೇಷಣೆ ಮಾಡ್ತಿರ್ಲಿಲ್ಲ ಯಾವುದನ್ನು ಕೂಡ. ಅಲ್ಲಿ ನನಗೆ ತುಂಬ ಸಫರಿಂಗ್ ಆಗೋಕ್ಕೆ ಶುರುವಾಯಿತು. ಆದ್ರೂ ಅದು ನನ್ನ ಪ್ಯಾಟ್ರನ್ನೇ ಅದಾಗಿತ್ತು. ಏಕೆಂದರೆ ಅಮ್ಮ ಹಂಗೆ ಟೀಚ್ ಮಾಡಿದ್ರು, ನಾನು ಅದೇ ಥರನೇ ನಡ್ಕೊತಾ ಇದ್ದೆ. ಆ ಪ್ಯಾಟ್ರನ್ ನನಗೆ ಬ್ರೇಕ್ ಮಾಡೋಕ್ಕೂ ಆಗಲಿಲ್ಲ. ಮದುವೆ ಆದರೂ ಕೂಡ ಅದೇ ಥರ ನಡ್ಕೊತಾ ಇದ್ದೆ. ಅದು ನನಗೆ ಎಷ್ಟು ಸಫರಿಂಗ್ ಆಗೋದು ಅಂದರೆ, ಎಲ್ಲ ವಿಷಯದಲ್ಲೂ ಗೊತ್ತೇ ಆಗ್ತಿರ್ಲಿಲ್ಲ. ದೊಡ್ಡ ವಿಷಯಗಳಿಗೆ ಸುಮ್ಮನೆ ಒಪ್ಕೊಂಡ್ಬಿಡೋದು, ನನ್ನ ಕೈಲಾಗತ್ತೆ ಅಂತ. ಆಮೇಲೆ ಅದು ನನಗೆ ಕಷ್ಟಪಟ್ಕೊಂಡು ನಿಭಾಯಿಸ್ತಾ ಇದ್ದೆ. ಅದು ಯಾವುದನ್ನು ನಾನು ಒಂಥರ ಸ್ಯಾಟಿಸ್ಫೈ ಆಗಿ ನಾನು ಏನೋ ನಿಭಾಯಿಸೋಕ್ಕೆ ಆಗ್ತಿರ್ಲಿಲ್ಲ. ಕೆಲಸಗಳಾಗಲಿ, ಯಾವುದಾದ್ರೂ ಒಂದು ಸಿಚುವೇಶನ್ಸ್ ಆಗಲಿ, ಎಲ್ಲದೂ ಕೂಡ ಹೀಗೆ ನಾನು ತುಂಬ ಸಫರಿಂಗಾಗೇ ಇದ್ದೆ ನಾನು ರೇಖಿ ಬಿಫೋರ್ ಸ್ನೇಹಿತರೆ. ರೇಖಿ ಆಫ್ಟರ್ ಹೇಗೆ ಚೇಂಜಸ್ ಆಯಿತು ಅಂದರೆ, ನಾನು ರೇಖಿ ತೊಗೊಂಡ್ಮೇಲೆ, ದೀಕ್ಷಾ ತೊಗೊಂಡ್ಮೇಲೆ, ಅದು ಪ್ರಾಕ್ಟೀಸ್ ಸ್ನೇಹಿತರೆ. ದೀಕ್ಷಾ ತೊಗೊಂಡ್ಮೇಲೆ ಹೇಗೆ ಅಂದರೆ, ಸಹಸ್ರ ಚಕ್ರದಿಂದ ಅದು ಬಿಳಿ ಬೆಳಕಿನ ಎನರ್ಜಿ ಆಜ್ಞಾ ಚಕ್ರಕ್ಕೆ ಪ್ರಸಾರ ಆಗುತ್ತೆ. ಆಜ್ಞಾ ಚಕ್ರದಿಂದ ವಿಶುದ್ಧ ಚಕ್ರದಿಂದ ಅನಾಹತ ಚಕ್ರಕ್ಕೆ ಪ್ರಸಾರ ಆಗಿ, ಅಲ್ಲಿಂದ 2 ಕೈಗಳ ಮುಖಾಂತರ ಬಿಳಿ ಬೆಳಕಿನ ಎನರ್ಜಿ ಪ್ರಸಾರವಾಗುತ್ತೆ ಸ್ನೇಹಿತರೆ. ಆ ಎನರ್ಜಿ ಹೇಗೆ ನಮಗೆ ಹೇಗೆ ಚೇಂಜಸ್ ಆಯಿತು ನನಗೆ ಅಂದರೆ, ದಿನ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ದೇಹದ 25 ಪಾಯಿಂಟ್ಸ್ ಇರುತ್ತೆ. ಮೈನರ್ ಚಕ್ರಗಳು, ಮೈಕ್ರೋ ಚಕ್ರಗಳು, ಮೇಜರ್ ಚಕ್ರಗಳು ಅಂತ. ಆ ಮೈಕ್ರೋ ಚಕ್ರಗಳಿಗೂ ಕೂಡ ಅದು ಎನರ್ಜಿ ಕೊಡ್ತಾ ಹೋಗುತ್ತೆ. ನಮ್ಮದು 25 ಪಾಯಿಂಟಿಗೂ ನಾವು ಎನರ್ಜೈಸ್ ಮಾಡ್ತಾ ಹೋಗ್ತೀವಿ. ಕೈನ ಬಟ್ಲಾಕಾರವಾಗಿ ಇಟ್ಕೊಂಡು 25 ಪಾಯಿಂಟಿಗೂ ದೇಹದಲ್ಲಿ ನಾವು ಹಸ್ತಕ್ರಮ ಮಾಡ್ಕೊಳ್ತಾ ಹೋದಾಗ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ನನಗೆ ಮೊದಲು ನಾನು ದೀಕ್ಷಾ ತೊಗೊಂಡ ನಂತರ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ನನಗೆ ಚೇಂಜಸ್ ಆಗಿದ್ದಾಗೆ ನನ್ನೊಟ್ಟಿಗೆ ನಾನು ಕನೆಕ್ಟ್ ಆಗೋದು ಕಲ್ತಿದ್ದು ಆವಾಗ. ಯಾಕೆಂದರೆ ಬಿಫೋರಲ್ಲಿ ನನಗೆ ಬರೀ ಸಫರಿಂಗು, ಆ ಥಿಂಕಿಂಗು, ಯಾರೋ ಅಂದಿದ್ದನ್ನೇ ಪದೇ ನಾನು ಅದನ್ನೇ ರಿಪೀಟ್ ಮಾಡಿಕೊಂಡು ಒಂಥರ ತಲೆಯಲ್ಲಿ ತುಂಬ ಟೆನ್ಷನ್ಸ್ ಇಟ್ಕೊತಿದ್ದೆ. ಆದರೆ ರೇಖಿ ತೊಗೊಂಡ್ಮೇಲೆ ನಾನು ಏನಂದರೆ, ಪ್ರಾಕ್ಟೀಸಿಗೆ ಕೂತಾಗ ಬ್ಲ್ಯಾಕೇಜಸ್ ಎಲ್ಲ ಕ್ಲಿಯರ್ ಆಗಲಿ, ಹೀಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತಾ ನಾನು ಪ್ರಾಕ್ಟೀಸ್ ಮಾಡ್ತಾ ಕೂತಾಗ ತುಂಬ ಚೆನ್ನಾಗಿ ಹೀಲ್ ಆಗೋಕ್ಕೆ ಶುರುವಾಯಿತು ನನಗೆ. ಹೀಲ್ ಅಂದರೆ, ನಾನು ಪ್ರಾಕ್ಟೀಸ್ ಮಾಡ್ತಾನೆ ನನಗೆ 1 ಅವರ್ ಆದರೂ ನಿದ್ದೆ ಅಂತಲೂ ಹೇಳಲ್ಲ ನಾನು, ಅದು ಹೀಲಿಂಗ್ ಅಂತ ಹೇಳ್ತೀನಿ. ಕೂತಲ್ಲೇ ನಾನು ಹಿಂಗೆ ಕಣ್ಣು ಮುಚ್ಚಿ ಕೂತ್ಬಿಡ್ತಿದ್ದೆ. ಅದು ತುಂಬ ನನಗೆ ಹೀಲ್ ಮಾಡ್ತು. ಎಲ್ಲ ಓಲ್ಡ್ ಪೇಯ್ನ್ಗಳಾಗಿರ್ಬೋದು, ಬ್ಲ್ಯಾಕೇಜಸ್ ಎಲ್ಲ ಕ್ಲಿಯರ್ ಮಾಡ್ತಾ ಬಂತು. ರೇಖಿ ಎನರ್ಜಿ ಅಷ್ಟು ಚೆನ್ನಾಗಿ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಹಾಗೆ ನಾನು ಆ ಥರ ಪ್ರಾಕ್ಟೀಸ್ ಮಾಡ್ತಾ ತುಂಬ ಖುಷಿ ಕೊಡೋಕ್ಕೆ ಶುರುವಾಯಿತು ನನಗೆ. 21 ಡೇಸ್ ಅದು ಫಸ್ಟು ಮಾಡಿದ್ದು ಅದು ತೊಗೊಂಡು. ಆಮೇಲೆ ನಂತರದಲ್ಲಿ ಇನ್ನೂ ಒಂದು ಹೆಚ್ಚಿನ ಲೆವೆಲ್ಗೆ ಹೋಗ್ತಾ ಹೋದೆ. ನಾನು ಎಷ್ಟೆಷ್ಟು ಕಲಿತೆ ಅನ್ನೋದು ಮುಂದೆ ಹೇಳ್ತೀನಿ, ನಾನು ಹೀಲಿಂಗ್ ಮಲಾಟಿಸ್ಗಳು ಯಾವ್ಯಾವ ಕಲಿತೆ ಅಂತ. ಆದರೆ ನನಗೆ ಅಷ್ಟು ಹೆಲ್ಪ್ ಮಾಡ್ತು ಹೀಲಿಂಗಿಗೆ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ಈ ಚಾನಲಲ್ಲಿ ಏನೇನು ಕಂಟೆಂಟ್ ಕೊಡ್ತೀನಿ ಅಂದರೆ, ರೇಖಿ ಬಗ್ಗೆ ತಿಳಿಸ್ಕೊಡ್ತೀನಿ, ಹೆಲ್ತಿ ಕುಕ್ಕಿಂಗ್ ಮಾಡ್ತೀನಿ, ಹೆಲ್ತ್ ಟಿಪ್ಸ್ ಕೊಡ್ತೀನಿ. ಹೀಗೆ ನನಗೆ ಗೊತ್ತಿರೋ ವಿಷಯಗಳನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.